ಕೆಪಿಸಿಸಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಿಗ್ ಫೈಟ್ ಹಠ ಹಿಡಿದಂತಹ ಸಾಹುಕಾರ್ ಕಥೆ ಏನು? ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಬರ್ತಾ ಇರುವಂತಹ ಕುರ್ಚಿ ಫೈಟ್. ಕೆಪಿಸಿಸಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು, ಬಿಗ್ ಫೈಟ್ ಕೊಡ್ತಾ ಇರುವಂತದ್ದು, ಹಠ ಹಿಡ್ಕೊಂಡು ಸಾಹುಕಾರ್ ಕೂತ್ಕೊಂಡಿದ್ದಾರೆ. ಅವರ ಕಥೆ ಏನು ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಫೈಟ್ ಆಗ್ತಾ ಇರುವಂತದ್ದು. ಕುರ್ಚಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರುಕು ಬಿಟ್ಟಿರುವುದು ಡಿಕೆ ಶಿವಕುಮಾರ್ ನೀಡಿದ ಒಂದು ಹೇಳಿಕೆ ಕಾಂಗ್ರೆಸ್ನ ತುಂಬಿರುವಂತಹ, ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಡೆತ ಉಂಟಾಗುವಂತಹ ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಇರುವಂತದ್ದು. ತುಂಬಿದ ಮನೆಯೊಳಗೆ ಅಂದ್ರೆ ಒಡಕುಗಳ ಸೃಷ್ಟಿಯಾಗ್ತಾ ಇದೆ. ಒಂದೆಡೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಮುಂದುವರಿಸಲಿಕ್ಕೆ ಅಷ್ಟು ಎಂದಿದೆ. ಈ ನಡುವೆ ಡಿಕೆ ಶಿವಕುಮಾರ್ ಬಳಿ ಎರಡೆರಡು ಖಾತೆಗಳಿದ್ದು ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರ್ವಹಿಸುವುದು ಹೊರೆಯಾಗ್ತಾ ಇದೆ. ಬೇರೆಯವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ನೀಡುವುದಿಲ್ಲ. ಆದರೆ ಕೆಪಿಸಿಸಿ ಸ್ಥಾನಕ್ಕೆ ಹಠವನ್ನ ಹಿಡಿದಂತಹ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಕಥೆ ಏನು ಎನ್ನುವಂತಹ ವಿಚಾರ ಕುತೂಹಲವನ್ನು ಮೂಡಿಸಿದೆ. ನಾನು ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ, ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯಾಗಿ ಹೇಳಿರುವಂತದ್ದು. ನನ್ನ ಸ್ಥಾನವನ್ನ ಬಿಟ್ಟುಕೊಡುವಂತಹ ಯಾವುದೇ ಪ್ರಶ್ನೆ ಇಲ್ಲ. ಈ ಹೇಳಿಕೆಗೆ ಅರ್ಥ ರಾಜಕೀಯ ವಲಯದಲ್ಲಿ ಈಗ ದೊಡ್ಡ ಕುತೂಹಲವನ್ನ ಮೂಡಿಸಿದೆ. ಒಂದೆಡೆ ದೊಡ್ಡ ಮಟ್ಟದ ಸಂಪುಟ ಪುನರಚನೆಯ ಮಾತು ಕೇಳಿಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಚಿವ ಸಂಪುಟದಲ್ಲಿ ಹೆಚ್ಚಿನ ಪ್ರತಿನಿಧಿತ್ವ ಬೇಕೆಂದು ಒತ್ತಡ ಕೂಡ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪಕ್ಷದ ಸಂಘಟನೆಯ ವಲಯದಲ್ಲೂ ಕೂಡ ತನ್ನ ಹಿಡಿತವನ್ನು ಬಿಗಿಗೊಳಿಸಿದ್ದಾರೆ. ಎಸ್ ವೀಕ್ಷಕರೇ, ಏನಾಯ್ತು? ರಾಜ್ಯ ರಾಜಕೀಯದಲ್ಲಿ ಬಿಹಾರದ ಎಲೆಕ್ಷನ್ ಮುಗಿದ ನಂತರ ನವೆಂಬರ್ ಕ್ರಾಂತಿಯಾಗುತ್ತೆ ಅಂತ ಒಂದು ಕಡೆ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಅದಾದ ನಂತರ ನವೆಂಬರ್ ಕ್ರಾಂತಿ ಇಲ್ಲ, ಏನಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಈ ಒಂದು ಅವಧಿಯಲ್ಲಿ ತಪ್ಪೋದಂಗೆ ಕಾಣಿಸ್ತಾ ಇದೆ. ನಾನು ಅವತ್ತೇ ಹೇಳ್ತಾ ಇದ್ದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವ್ರ ಮಾತು ಕೇಳ್ತಾರೆ, ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಮಾತು ಕೇಳಿಸೋದು ಬಹಳ ಕಷ್ಟ ಆಗುತ್ತೆ ಹೈಕಮಾಂಡ್ಗೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಏನ್ ಮಾಡ್ತಾರೆ, ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಮಾಡ್ಲಿಕ್ಕೇನೆ ಮುಂದಾಗ್ತಾರೆ ಹೊರತು ಸಿದ್ದರಾಮಯ್ಯ ಅವರ ಮನವೊಲಿಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೋಸ್ಟ್ಲಿ ಕನಕಪುರದ ಬಂಡೆ ಕರೆಗೆ ನೀರಾಗಿದೆ ಅಂತ ಅನಿಸ್ತಾ ಇದೆ. ಇದರ ಮಧ್ಯದಲ್ಲಿ ಕೆಪಿಸಿಸಿ ಸ್ಥಾನವನ್ನ ಬೇರೆಯವರಿಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಹೇಳಲಾಗ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು, ಈಶ್ವರ್ ಖಂಡ್ರೆ ಅವರಾಗಿರಬಹುದು ಆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣು ಹಾಕಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸ್ಟ್ರಾಂಗ್ ಇದ್ದೀನಿ, ನನಗೇನೂ ಆಗಿಲ್ಲ, ನಾನು ಯಾಕೆ ಬಿಟ್ಟುಕೊಡ್ಬೇಕು ಅನ್ನುವಂತಹ ಮಾತನ್ನ ಅವ್ರು ಆಡ್ತಾರೆ. ಈಗ ಮುಂದಿನ ಕುತೂಹಲ ಏನು ಅಂತಂದ್ರೆ, ಏನು ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮುಂದೆ ಏನನ್ನ ಹೆಜ್ಜೆ ಇಡ್ತಾರೆ ಅಂತ ಹೇಳಿ ಶತಾಯಗತಾಯ ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿರುವಂತಹ ಅಷ್ಟೂ ಒಂದು ಖಾತೆಯನ್ನು, ಅಷ್ಟೂ ಒಂದು ಮಂತ್ರಿಪಟ್ಟವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಒಂದು ಕಡೆಗಾದ್ರೆ, ಡಿಕೆ ಶಿವಕುಮಾರ್ ಅವರು ಯಾವುದಕ್ಕೂ ಕೂಡ ಉತ್ತರವನ್ನ ನೀಡದೆ ಎಷ್ಟು ಬೇಕೋ ಅಷ್ಟು ಆನ್ಸರ್ ಅನ್ನ ಕೊಟ್ಟು ಸೈಲೆಂಟ್ ಆಗಿ ಇರ್ತಾ ಇರೋದು ಯಾಕೆ ಎನ್ನುವಂತಹ ಪ್ರಶ್ನೆಯೂ ಕೂಡ ಒಳಗೆ ಹುಟ್ಕೊಳ್ತಾ ಇರುವಂತದ್ದು. ಶತಾಯಗತಾಯ ಸಿಎಂ ಕುರ್ಚಿ ಮೇಲೆ ನಾನು ಕುತ್ಕೊಳ್ತೀನಿ ಅಂತ ಹೇಳಿ ಅಕ್ಟೋಬರ್ ಹಾಗೂ
ಸೆಪ್ಟೆಂಬರ್ನ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ರು. ಅದು ಯಾಕೋ ನವೆಂಬರ್ ಬಂದ ಕೂಡಲೇ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಮನವೊಲಿಸಲಿಕ್ಕೆ ಯಶಸ್ವಿಯಾಗಿದೆ ಅಂತ ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕಣ್ಣು ಹಾಕಿರುವಂತದ್ದು ಇದನ್ನ ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಏನು ವೀಕ್ ಅನ್ಕೊಂಡ್ಬಿಟ್ಟಿದ್ದೀರಾ ಡಿ.ಕೆ. ಶಿವಕುಮಾರ್ ಅವ್ರನ್ನ? ಆರ್ ಯು ಸೀರಿಯಸ್? ಆರ್ ಯು ಜೋಕಿಂಗ್? ಕನಕಪುರದ ಬಂಡೆ ಯಾವತ್ತೂ ಕೂಡ ಕರಗೋದಿಲ್ಲ. ಕನಕಪುರದ ಬಂಡೆ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಅವರು ಕೆಪಿಸಿಸಿ ಸ್ಥಾನವನ್ನ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಚಿವ ಸಂಪುಟ ಪುನರಚನೆಯೂ ಕೂಡ ಆಗಬೇಕಾಗಿರುವಂತಹ ಒಂದು ನಿಟ್ಟು ಏನಾಗುತ್ತೆ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ನವೆಂಬರ್ ಇನ್ನು ಮುಗ್ದಿಲ್ಲ, ಇವತ್ತು 17ನೇ ತಾರೀಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.